ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ ಹಾಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಇವತ್ತು ಹಬ್ಬದ ಅಡುಗೆ ಜೊತೆಗೆ ಸಾಯಿಬಾಬಾ ಅವ್ರದ್ದು ಅದ್ಭುತವಾದ ಕತೆ ಕೂಡ ಹೇಳ್ತೀನಿ ನಾನು. ಸಾಯಿಬಾಬಾ ಅವರಿಗೆ ದೀಪಗಳಂದರೆ ತುಂಬಾ ಇಷ್ಟ. ಹೀಗಾಗಿ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆ ಬೇಡಿ ತಂದು ದ್ವಾರಕಾಮಾಯಿ ಹಾಗೂ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ರಾತ್ರಿಯೆಲ್ಲ ಉರಿಸ್ತಾ ಇದ್ರು. ಸೊ ಇದೇ ಥರ ಸ್ವಲ್ಪ ದಿನ ಕಂಟಿನ್ಯೂ ಆಗುತ್ತೆ. ಆದರೆ ಒಂದು ದಿವಸ ಅಂಗಡಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಬಾಬಾ ಅವರು ಬಂದರೆ ಎಣ್ಣೆನ ಕೊಡಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊತಾರೆ. ಆ್ಯಂಡ್ ಬಾಬಾ ಅವ್ರು ಬಂದಾಗ ಯಾರೂ ಕೂಡ ಅವರಿಗೆ ಎಣ್ಣೆನ ಕೊಡೋದೇ ಇಲ್ಲ. ಸೊ ಹೀಗಾದಾಗ ಬಾಬಾ ಅವರು ಏನೂ ಮಾತಾಡ್ದಲೇ ಹಾಗೆ ಅಲ್ಲಿಂದ ಹೊರಟುಬಿಡ್ತಾರೆ. ಬಾಬಾ ಅವರು ಅಲ್ಲಿಂದ ವಾಪಸ್ ಬಂದಮೇಲೆ ಯಾವುದೇ ಅನುಮಾನ ಇಲ್ಲದೆ ಬರೀ ಬತ್ತಿಯನ್ನು ಪಣತಿಯಲ್ಲಿಟ್ಟು ತಗಡಿನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರು ಬೆರೆಸ್ತಾರೆ. ನೀರನ್ನ ಬೆರೆಸ್ಬಿಟ್ಟು ಅದನ್ನು ಬಾಬಾ ಕುಡಿತಾರೆ. ಆಮೇಲೆ ಆ ನೀರನ್ನು ಎಲ್ಲ ಪಣತಿಗೂ ಹಾಕಿಬಿಟ್ಟು ದೀಪವನ್ನು ಹಚ್ತಾರೆ. ಆ್ಯಂಡ್ ಆ ದೀಪಗಳು ರಾತ್ರಿ ಎಲ್ಲ ತುಂಬಾ ಚೆನ್ನಾಗಿ ಪ್ರಕಾಶಮಾನವಾಗಿ ಉರಿಯುತ್ತೆ. ಇದನ್ನೆಲ್ಲ ಅಂಗಡಿಯವ್ರು ನೋಡಿಬಿಟ್ಟು ತುಂಬಾ ಆಶ್ಚರ್ಯಪಟ್ಬಿಟ್ಟು ಬಾಬಾ ಹತ್ರ ಬಂದು ಕ್ಷಮೆ ಕೇಳ್ತಾರೆ. ಬಾಬಾ ಕೂಡ ಅವ್ರನ್ನ ಕ್ಷಮಿಸಿ ಮುಂದೆ ಸತ್ಯತನದಿಂದ ನಡೀರಿ ಅಂತ ಹೇಳ್ತಾರೆ. ಧನ್ಯವಾದಗಳು. ಓಂ ಸಾಯಿರಾಮ್.